ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೆಟ್ ಕೆಲಸ ಮಾಡ್ಕೊಂಡು ಹೋಗುದ್ ನೋಡು, ಅದನ್ ಬಿಟ್ಟು ಆ ಹೆಣ್ಣು ಹುಡುಗಿ ಸಹವಾಸಕ್ಕೆ ಹೋದೆ ಇನ್ ಯಾವತ್ತು ನೀನ್ ಹಾಳು ಮುಖನ ನಂಗೆ ತೋರಿಸ್ಬೇಡ. ಡೋಂಟ್ ವೇಸ್ಟ್ ಮೈ ಟೈಮ್. ಗೆಟ್ ಔಟ್! ಯಪ್ಪ, ಕಷ್ಟ ಏನು ಸವಾಸ. ನನ್ನ ಲೆಕ್ಕಾಚಾರ ಎಲ್ಲ ಉಲ್ಟಂಪಲ್ಟ ಆಗೋಯ್ತು. ಇನ್ನು ನಾನೇ ಕಾವೇರಿಗೆ ಅಟ್ಯಾಕ್ ಮಾಡಿಸಿದ್ದು ಅನ್ನೋ ವಿಷಯ ಇವ್ರಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಅಷ್ಟೇ, ಇಲ್ಲ ಇದೇ ಸ್ಪಾಟಲ್ಲಿ ನನ್ನ ತಿಥಿನೇ ಮಾಡಿಬಿಡ್ತಾರೆ ಅನ್ಸತ್ತೆ. ಭಗವಂತ, ಸದ್ಯ ನಾನು ಉಳಿಸ್ದೆ. ನಾನು ಆದಷ್ಟು ಇವರಿಂದ ದೂರ ಇರೋದೇ ಒಳ್ಳೆಯದು, ಇಲ್ಲಾಂದ್ರೆ ನನ್ನ ಕತೆ ಅಷ್ಟೇ. ನಮಸ್ತೆ ಡಾಕ್ಟರ್. ಎಸ್ ಕಮಿನ್. ಓ ಪ್ರಬಲ, ಬನ್ನಿ. ಹಲೋ ಡಾಕ್ಟರ್. ಬನ್ನಿ ಮೇಡಮ್, ಕೂತ್ಕೊಳ್ಳಿ ಪ್ಲೀಸ್. ಬಿ ಸೀಟೆಡ್. ಎಸ್. ಅದೇ ಡಾಕ್ಟರ್, ನಮ್ಮ ಮಾವನ್ ಟೆಸ್ಟ್ ರಿಪೋರ್ಟ್ಸ್ ಬಂತಾ? ಅದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳೋಕೆ ಬಂದ್ವಿ. ಎಸ್ ಪ್ರಬಲ, ನಿಮ್ಮ ಫಾದರ್ ಇನ್ ಲಾ ಅವರ ಎಲ್ಲ ಟೆಸ್ಟ್ಗಳು ಕಂಪ್ಲೀಟ್ ಆಗಿದೆ. ರಿಪೋರ್ಟ್ಗಳ ಪ್ರಕಾರ ದಿಸ್ ಈಸ್ ಅರ್ಲಿ ಸ್ಟೇಜ್ ಆಫ್ ಡಿಮೆನ್ಷಿಯಾ. ನಾಯಿ ಊಟ ಹಾಕ್ಲಿಲ್ವಾ? ಆಗ್ಲಿಂದ ಬೊಗಳ್ತಾ ಇದೆ, ಹೋಗಿ ನೋಡಿ. ವಾಟ್? ಡಿಮೆನ್ಷಿಯಾನಾ? ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್ ನೀವು? ಎಸ್ ಮೇಡಮ್, ಕನ್ಫರ್ಮ್. ಡಾಕ್ಟರ್, ಹಾಗಂದ್ರೇನು? ಅಂದರೆ ಇದು ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆ, ಅಲ್ಝೈಮರ್ ಥರನೇ ಇದು ಕೂಡ. ಬುದ್ಧಿ ಕ್ಷೀಣಿಸುತ್ತಾ ಹೋಗುತ್ತೆ. ನಾನು ಯಾರು, ನಾನೇನು ಮಾತಾಡ್ತಾ ಇದ್ದೀನಿ, ನಾನು ಎಲ್ಲಿದ್ದೀನಿ, ಇದು ಯಾವುದ್ರ ಬಗ್ಗೆನೂ ಅರಿವೇ ಇರಲ್ಲ. ಅಂದರೆ ಇದೊಂಥರ ಮರುವಿನ ಕಾಯಿಲೆ. ಡಾಕ್ಟರ್ ನೋಡಿ, ಇದಕ್ಕೆ ಟ್ರೀಟ್ಮೆಂಟ್ ಯಾವುದೇ ಆಗಲಿ, ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾಗಲಿ, ಪ್ರಪಂಚದಲ್ಲಿ ಯಾವ ದೊಡ್ಡ ಡಾಕ್ಟ್ರು ಎಂಥ ಟ್ರೀಟ್ಮೆಂಟೇ ಆಗಲಿ, ಅದಕ್ಕೆ ನಾನು ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ. ಒಟ್ಟಿನಲ್ಲಿ ನನಗೆ ನಮ್ಮ ಮಾವ ಮುಂಚಿನ ಥರ ಆಗಬೇಕು ಡಾಕ್ಟರ್. ಪ್ಲೀಸ್ ಪ್ಲೀಸ್. ಐ ಆಮ್ ವೆರಿ ಸಾರಿ ಪ್ರಬಲ. ಅನ್ಫಾರ್ಚುನೇಟ್ಲಿ ನೋ. ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ಪ್ರಪಂಚದ ಯಾವ ಮೂಲೆಗೆ ಹೋದರೂ ಅಷ್ಟೇ, ಡಿಮೆನ್ಷಿಯಾಗೆ ಟ್ರೀಟ್ಮೆಂಟೇ ಇಲ್ಲ. ಏನು ಡಾಕ್ಟರ್ ಹೀಗೆ ಹೇಳ್ತಾ ಇದ್ದೀರಾ? ಮೆಡಿಕಲ್ ಫೀಲ್ಡು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ, ಇದಕ್ಕೆ ಮೆಡಿಸಿನ್ಸ್ ಇಲ್ಲ ಅಂದರೆ ಏನರ್ಥ? ಅದೇ ಫ್ಯಾಕ್ಟು. ಕೆಲವೊಂದು ಕಾಯಿಲೆಗಳಿಗೆ ಟ್ರೀಟ್ಮೆಂಟೇ ಇಲ್ಲ, ಮ್ಯಾನೇಜ್ ಮಾಡ್ಬೋದಷ್ಟೇ. ಕಾತಿ, ಪ್ಲೀಸ್ ಸಮಾಧಾನ ಮಾಡ್ಕೋ. ನೋಡು, ಮಾವಂಗೆ ಈ ಕಾಯಿಲೆ ಎಲ್ಲಿಂದ ಬಂತು ಅಂತ ನಮಗೆ ಗೊತ್ತಿಲ್ಲ. ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ಸೋಣ ಅಂದರೆ ಡಾಕ್ಟ್ರು ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತಿದ್ದಾರಲ್ಲ. ಯೋಚನೆ ಮಾಡಬೇಡ, ನಾವು ಮಾವನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ನೋಡಿ ಪ್ರಬಲ,
ಈ ರೀತಿ ಆಗಿರೋ ಜನ ತಮ್ಗೆ ಹೀಗಾಗಿದೆ ಅಂತ ಒಪ್ಕೊಳ್ಳೋದೇ ಇಲ್ಲ. ಅವ್ರನ್ನ ಕೇಳಿದ್ರೆ ನನಗೆ ಯಾವುದೇ ಸಮಸ್ಯೆ ಇಲ್ಲ ಅಂತಾನೆ ಹೇಳ್ತಾರೆ. ನೋಡೋದಕ್ಕೆ ನಾರ್ಮಲ್ ಥರನೇ ಇರ್ತಾರೆ. ಹಾಂ, ಹಾಗೆ ಒಂದು ಮುಖ್ಯವಾದ ವಿಷಯ, ಕೆಲವೊಂದು ಸಾರಿ ಇಂಥವರ ಲೈಫ್ ಸ್ಪ್ಯಾನ್ ಸ್ವಲ್ಪ ಸಿಂಕ್ ಆಗುತ್ತೆ. ಆದರೆ ನೀವು ಅವರ ಎದುರುಗಡೆ ಇದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕೆ ಹೋಗ್ಬಿಡಿ. ಮೇಡಮ್, ಇಲ್ಲಿವರೆಗೂ ಏನಾದರೂ ಟೆನ್ಷನ್ಗಳಿತ್ತಾ? ಅವ್ರು ಯಾವಾಗಲೂ ನಮ್ಮ ಫ್ಯಾಮಿಲಿ ಬಗ್ಗೆ, ಎಂಪ್ಲಾಯೀಸ್ ಈ ಥರದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು ಸರ್. ಅವ್ರು ಯಾವತ್ತೂ ಪೀಸ್ಫುಲ್ ಆಗೇ ಇರಲಿಲ್ಲ. ಲೈಫ್ ಲಾಂಗ್ ಈ ಥರದ್ದೇ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಬಂದರು. ಇವಾಗ ಅವ್ರ ಜವಾಬ್ದಾರಿಗಳನ್ನ ಬೇರೆಯವರು ಕೊಟ್ಟು ರಿಲ್ಯಾಕ್ಸ್ ಮಾಡೋಣ ಅಂತ ಇದ್ರು. ಅಷ್ಟರಲ್ಲಿ ಈ ಥರ ಆಗೋಯ್ತು. ಮೇಡಮ್, ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಮದುವೆ ಆಗದೇ ಇರೋರು ಇದ್ದಾರಾ? ಹೌದು ಡಾಕ್ಟರ್, ನನ್ನ ಕಡೆ ತಮ್ಮ ಇದ್ದಾನೆ. ಅಲ್ಲ ಡಾಕ್ಟರ್, ಇದನ್ನ ಯಾಕೆ ನಮ್ಮ ಹತ್ರ ಕೇಳ್ತಾ ಇದ್ದೀರಾ? ಇದಕ್ಕೂ ನಮ್ಮ ಮಾವನ ಆರೋಗ್ಯಕ್ಕೂ ಏನು ಸಂಬಂಧ? ನೋಡಿ ಪ್ರಬಲ, ಅವರು ಎಲ್ಲ ವಿಷಯಗಳನ್ನು, ಸಂಬಂಧಗಳನ್ನು ಮರೆಯೋದಕ್ಕೆ ಮೊದಲು ಅವ್ರಿಗೇನು ಇಷ್ಟನೋ ಅದನ್ನ ವ್ಯವಸ್ಥೆನ ನೀವು ಮಾಡಿ. ಇದ್ರ ಜೊತೆಗೆ ಅವರ ಎಲ್ಲ ಜವಾಬ್ದಾರಿಗಳನ್ನು ಎಷ್ಟು ಬೇಗ ಅಷ್ಟು ಸಾಧ್ಯನೋ ಅದನ್ನು ಬೇರೆಯವರಿಗೆ ವಹಿಸ್ಕೊಡ್ಬೇಕು. ಯಾಕೆಂದರೆ ಅವರು ದೊಡ್ಡ ಹುದ್ದೆಯಲ್ಲಿರೋರು. ಈ ಥರ ಡಿಮೆನ್ಷಿಯಾ ಇರೋರು ಆದಷ್ಟು ಈ ಥರ ಜವಾಬ್ದಾರಿಗಳಿಂದ ಹೊರಗಡೆ ಬರಬೇಕು. ಆ್ಯಂಡ್ ಮೋರೋವರ್, ಮುಖ್ಯವಾಗಿ ಲೀಗಲಿ ಇಂಥ ಜವಾಬ್ದಾರಿಯಿಂದ ಹೊರಗಡೆ ಬರಬೇಕು. ನನ್ನ ಅಡ್ವೈಸು ಏನು ಅಂದರೆ, ಈ ಪ್ರಾಪರ್ಟಿನ ಫ್ಯಾಮಿಲಿಯವರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ಶ್ರೀಮಂತರಿಗೆ ಬರೋ ಕಾಯಿಲೆ ನೋಡಿ, ಅವ್ರ ಆಸ್ತಿ ಮೇಲೆ ನೂರಾರು ಜನರ ಕಣ್ಣಿರುತ್ತೆ. ಡಾಕ್ಟರ್, ಹೀಗಂದರೆ ಹೇಗೆ? ಅಲ್ಲ, ನಮ್ಮ ಮಾವ ಇನ್ನು ಸ್ವಲ್ಪ ದಿವಸದಲ್ಲೇ ಸಕ್ಸಸರ್ನ ಅನೌನ್ಸ್ ಮಾಡೋರಿದ್ದಾರೆ. ಮತ್ತು ಒಳ್ಳೇದಾಯ್ತಲ್ಲ, ಆದಷ್ಟು ಬೇಗ ಕೆಲಸ ಮುಗಿಸೋದಕ್ಕೆ ಹೇಳಿ.